ಹಲೋ ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಶಿವ. ನಾನು ಇವತ್ತು ಒಂದು ಒಳ್ಳೆ ಕ್ಯಾಶ್ ಬ್ಯಾಕ್ ಅರ್ನಿಂಗ್ ಆ್ಯಪ್ ಬಗ್ಗೆ ಮಾತಾಡೋಕೆ ಹೋಗ್ತಾ ಇದ್ದೀನಿ, ನಿಮಗೆ ಪರಿಚಯ ಮಾಡ್ತಾ ಇದ್ದೀನಿ. ಆ ಆ್ಯಪಲ್ಲಿ ಈಗ ಪ್ರತಿಯೊಬ್ಬರು ಟ್ರಾನ್ಸಾಕ್ಷನ್ ಮಾಡ್ತಾನೆ ಇರ್ತಾರೆ. ಯು ಪಿ ಐ ಟ್ರಾನ್ಸಾಕ್ಷನು ಎಲ್ಲರೂ ಕ್ಯಾಶ್ ತುಂಬ ಕಡಿಮೆ ಯೂಸ್ ಮಾಡೋದು. ಇವಾಗ ಫೋನ್ಪೇಯಲ್ಲಿ ಆಗಲಿ, ನೀವು ಜಿ ಪೇಯಲ್ಲಾಗಲಿ ಯಾವುದರಲ್ಲಿ ಮನಿ ಟ್ರಾನ್ಸಾಕ್ಷನ್ ಮಾಡಿದ್ರೂ ನಿಮ್ಗೆ ಯಾವುದೇ ಥರದ ಕಮಿಷನ್ ಸಿಗೋದಿಲ್ಲ. ಬಟ್ ಹಾಗೆ ನೀವೇನಾದರೂ ಫೋನ್ಪೇದಲ್ಲಿ ರೀಚಾರ್ಜ್ ಮಾಡಿಸ್ಕೊಳಕ್ಕೆ ಹೋದರೆ ನೋಡ್ಬೋದು, ನೀವು ₹2 ಚಾರ್ಜ್ ಮಾಡ್ತಾರೆ. ಬಟ್ ಆದರೆ ಈಗ ನಾನು ಹೇಳೋ ಆ್ಯಪಲ್ಲಿ ನೀವೇನಾದರೂ ಟ್ರಾನ್ಸಾಕ್ಷನ್ ಮಾಡಿದೆ ಅಂದರೆ ಸೇಮ್ ಗೂಗಲ್ ಪೇ ಮತ್ತು ಫೋನ್ಪೇಯಲ್ಲಿ ಯಾವ ಥರ ಯೂಸ್ ಮಾಡ್ತೀರಾ ಇದನ್ನು ಅದೇ ಥರ ಯೂಸ್ ಮಾಡಿದೆ ಅಂದರೆ ಪ್ರತಿ 10% ಕಮಿಷನ್ ಸಿಗುತ್ತೆ. ಮತ್ತು ಅದಕ್ಕೆ ಅದೇ ಕಮಿಷನ್ ಸಿಗುತ್ತೆ. ಅದನ್ನು ಯಾವ ಥರ ಯೂಸ್ ಮಾಡೋದು ಅದನ್ನೆಲ್ಲ ನಿಮಗೆ ಈಗ ಸ್ಕ್ರೀನ್ ಮೇಲೆ ತೋರಿಸ್ತೀನಿ, ನೋಡೋಣ ಬನ್ನಿ. ನೋಡ್ತಾ ಇರ್ಬೋದು ನೀವು, ಆ್ಯಪ್ ನೋಡೋಕ್ಕೆ ಈ ಥರ ಕಾಣುತ್ತೆ. ಆ್ಯಪ್ ನೇಮ್ ಬಿಟ್ಟು ಪಾಪ್ ಆ್ಯಪ್ ಅಂತ ಹೇಳ್ಬಿಟ್ಟು ಇವಾಗ ಇದನ್ನ ಲಾಗಿನ್ ಅಂತ ಕಾಣ್ತಾ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಬೇಕು. ಬೇಕಾದರೆ ಇವಾಗ ನಾನು ಮಾಡಿ ತೋರಿಸ್ತೀನಿ ನೋಡಿ. ನಿಮಗೆ ಈ ಆ್ಯಪ್ ಏನಾದರೂ ಬೇಕಂದರೆ ನಾನು ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ಬೇಕಾದ್ರೆ ತೊಗೊಳ್ಳಿ. ನೆಕ್ಸ್ಟ್ ಇಲ್ಲಿ ಮೊಬೈಲ್ ನಂಬರ್ ಕೇಳುತ್ತೆ, ನಿಮ್ಮ ಮೊಬೈಲ್ ನಂಬರ್ ಹಾಕಿ ಜಸ್ಟ್ ಲಾಗಿನ್ ಆಗೋದಕ್ಕೆ. ಈಗ ನನ್ನ ಮೊಬೈಲ್ ನಂಬರ್ ಹಾಕ್ತಾಯಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಆಗಿಬಿಟ್ಟು ಇಲ್ಲಿ ಗೆಟ್ OTP ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಮತ್ತು ನಿಮಗೆ ಆಟೋಮೆಟಿಕ್ಕಾಗಿ OTP ರೀಲೋಡ್ ಆಗುತ್ತೆ. ಕಂಟಿನ್ಯೂ ಅಂತ ಕೊಡಿ. ಪರ್ಮಿಷನ್ ಕೇಳುತ್ತೆ ಆ್ಯಪ್, ಪರ್ಮಿಷನ್ ಕೊಡಿ, ಅಲೋ ಅಂತ ಕೊಡಿ. ನೋಡ್ತಾ ಇರ್ಬೋದು. ಮತ್ತು ಇಲ್ಲೊಂದು ಮತ್ತು ಪರ್ಮಿಷನ್ ಕೇಳುತ್ತೆ, ಪರ್ಮಿಷನ್ ಕೊಡಿ. ಕ್ಯಾಮ್ರಾ ಆ್ಯಕ್ಸಸ್ ಕೇಳುತ್ತೆ, ಮತ್ತು ಮೆಸೇಜ್ ಮತ್ತು ಫೋನ್ ನಂಬರ್ ಕೇಳುತ್ತೆ, ಅದನ್ನು ಆ್ಯಕ್ಸಸ್ ಅಲೋ ಕೊಡಿ. ನೆಕ್ಸ್ಟ್ ಕ್ರಿಯೇಟ್ ಯುವರ್ ಪಾಪ್ ಅಕೌಂಟ್ UPI ಅಕೌಂಟ್ ಅಂತ ಬರುತ್ತೆ, ಅಲ್ಲಿ ಕೊಡಿ. ಆಮೇಲೆ ನಿಮಗೆ ಯಾವ ಸಿಮ್ಮಿಂದ ನೀವು ಅಕೌಂಟ್ ಕ್ರಿಯೇಟ್ ಆಗಿರೋದು ಅದಕ್ಕೆ ಅದರಿಂದ ಲಾಗಿನ್ ಆಗೋಕ್ಕೆ ಕೇಳುತ್ತೆ. ಓಕೆ, ನಾನು ಸಿಮ್ ಒನ್ಗೆ ಮೆಸೇಜ್ ಕೊಡ್ತೀನಿ, ಯಾಕಂದರೆ ನಾನು ಸಿಮ್ ಒನ್ ಇರೋದು. ನೋಡ್ತಾ ಇರ್ಬೋದು, ಸ್ವಲ್ಪ ಲೋಡ್ ತೊಗೊಳ್ತಾ ಇದೆ. ಓಕೆ, ವೆರಿಫೈ ಆಯಿತು. ಇವಾಗ ನಿಮ್ಮದು ಯಾವ ಬ್ಯಾಂಕ್ ಸೆಲೆಕ್ಟ್ ಮಾಡ್ಕೋಬೇಕು. ನಿಮ್ಮದು ಯಾವ ಬ್ಯಾಂಕ್ ಅಕೌಂಟ್ ಫೋನ್ಪೇ ಲಿಂಕ್ ಇರುತ್ತೆ ಅದೇ ಥರ ಇಲ್ಲಿ ಸೇಮ್ ಫೋನ್ಪೇ ಯಾವ ಥರ ರಿಜಿಸ್ಟರ್ ಮಾಡ್ತೀರಿ ಅದೇ ಥರ. ನಂದು ಈಗ ಫೋನ್ಪೇ ಇದೆ, ಫೋನ್ಪೇಗೆ ನಂದು ಕರ್ನಾಟಕ ಬ್ಯಾಂಕ್ ಇದೆ, ನಾನು ಕರ್ನಾಟಕ ಬ್ಯಾಂಕ್ ಸೆಲೆಕ್ಟ್ ಮಾಡ್ಕೊತೀನಿ. ಮತ್ತು ಕಂಟಿನ್ಯೂ ಅಂತ ಕೊಡ್ತಾಯಿದ್ದೀನಿ. ಇವಾಗ ನೋಡ್ಬೋದು ವೆರಿಫೈ ಆಯಿತು. ಮತ್ತು ಇಲ್ಲಿ ಇಲ್ಲಿ ₹1 ಫ್ರೆಂಡ್. ಈಗ ಸದ್ಯಕ್ಕೆ ನನಗೆ ₹50 ಕ್ಯಾಶ್ ಬ್ಯಾಕ್ ಬಂತು. ಬಟ್ ನಂಗೆ ಇನ್ನೂ ₹50 ಕ್ಯಾಶ್ ಬ್ಯಾಕ್ ಬರ್ಬೇಕಂದ್ರೆ ನಾನು ಫಸ್ಟ್ ಪೇಮೆಂಟ್ ಮಾಡಬೇಕು ಯಾರಿಗಾದರೂ. ನಾನಿವಾಗ ಯಾರಿಗಾದರೂ ₹1 ಪೇ ಮಾಡಿ ತೋರಿಸ್ತೀನಿ ಈಗ, ಮತ್ತೆ 50 ಪಾಯಿಂಟ್ ಹೆಂಗೆ ಬರುತ್ತೆ ಅಂತ. ನೋಡ್ತಾ ಇರ್ಬೋದು. ಇವಾಗ ಮೊಬೈಲ್ ಲಿಂಕ್ ಆಗಿದ್ದೆ, ಅಕೌಂಟ್ ನಂಬರ್ ಲಿಂಕ್ ಆಯಿತು. ಈಗ ಇಲ್ಲಿ ನೋಡ್ಬೋದು, ಮೊಬೈಲ್ ನಂಬರ್ ಥ್ರೂನು ಕಳಿಸ್ಬೋದು, ಇಲ್ಲಾಂದ್ರೆ ಬ್ಯಾಂಕ್ ಟ್ರಾನ್ಸಾಕ್ಷನ್ ಕಡೆಯಿಂದನೂ ಕಳಿಸ್ಬೋದು, ಇಲ್ಲ UPIಲಿಂದ ಬೇಕಾದರೆ ಕಳಿಸ್ಬೋದು. ಇಲ್ಲಿ ಎಲ್ಲ 3 ಥರ ಆಪ್ಷನ್ ಇದೆ. ನಾನಿವಾಗ UPIಯಿಂದನೇ ಕಳ್ಸೋಕ್ಕೆ ಟ್ರೈ ಮಾಡ್ತೀನಿ. ಜಸ್ಟ್ UPI ಮೇಲೆ ಕ್ಲಿಕ್ ಮಾಡಿ. ನೋಡ್ತಾ ಇರ್ಬೋದು ನೀವು ಯಾವ ಥರ ಆಪ್ಷನ್ ಇದೆ ಅಂತ. ಓಕೆ, ನಾನು ಇವಾಗ ಇಲ್ಲಿ UPIಗೆ ಸೆಂಡ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ನೀವೀಗ ಒಂದು UPI ನಂಬರ್ ಹಾಕಿ ₹1 ಅಂತ ಕೊಟ್ಟು ಈಗ ಪಿನ್ ಹಾಕ್ತೀನಿ. ಪಿನ್ ತೋರ್ಸೋಕ್ಕಾಗೋದಿಲ್ಲ. ಓಕೆ, ನೋಡ್ತಾ ಇರ್ಬೋದು ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಅಂತ ಬಂತು. ಇವಾಗ ನೋಡ್ತಾ ಇರ್ಬೋದು ನಿಮ್ಮ ಮೇಲೆ ಅಲ್ಲಿ ಕಾಣ್ತಾ ಇದೆ ನೋಡಿ, 100 ಪಾಯಿಂಟ್ಸ್ ಆಯ್ತು ನಂದು. ಫಸ್ಟ್ 50 ಇತ್ತು, ಮತ್ತು ಈಗ ₹1 ಟ್ರಾನ್ಸಾಕ್ಷನ್ ಮಾಡೋದ್ರಿಂದ ಮತ್ತೆ 50 ಕಾಯಿನ್ ಬಂತು. ಟೋಟಲ್ 100 ಕಾಯಿನ್ ಆಯಿತು. ಓಕೆ, ನೀವು ನೋಡ್ತಾ ಇರ್ಬೋದು. ಇವಾಗ ಇಷ್ಟೇ ಫಸ್ಟ್ ಟ್ರಾನ್ಸಾಕ್ಷನ್ ಮಾಡೋದು. ಆಮೇಲೆ ಮತ್ತೆ ಈ ಆ್ಯಪ್ನ ಹೆಂಗೆ ಯೂಸ್ ಮಾಡೋದು ಅಂತ ಬೇಕಾದ್ರೆ ಹೇಳ್ತೀನಿ ನಿಮಗೆ. ನೋಡ್ತಾ ಇರ್ಬೋದು ನಂದು ಟೋಟಲ್ 100 ಪಾಯಿಂಟ್ಸ್ ಆಗಿದೆ ನೋಡಿ. ಮತ್ತು ಇದರಲ್ಲಿ ಯಾವ ಥರ ದುಡ್ಡು ಮಾಡ್ಬೋದು ಅಂತಲೂ ಕೊಟ್ಟಿದ್ದಾರೆ. ಮತ್ತು ಈ ಕಾಯಿನ್ ಹೆಂಗೆ ರೆಡಿ ಮಾಡೋದು ಅಂತಲೂ ಬೇಕಾದ್ರೆ ಇಲ್ಲಿ ನೋಡ್ತೀನಿ ನೋಡಿ. ನೀವು ಯಾವುದಾದ್ರು ಶಾಪಿಗೆ ಹೋದರೆ ಇಲ್ಲಿ ಡೈರೆಕ್ಟ್ ಸ್ಕ್ಯಾನ್ ಅಂತ ಇದೆ ನೋಡಿ, UPI ಸ್ಕ್ಯಾನ್. ಅಲ್ಲಿಂದ ಬೇಕಾದ್ರೆ ಸ್ಕ್ಯಾನ್ ಮಾಡ್ಕೋಬೋದು. ಡೈರೆಕ್ಟ್ ಸ್ಕ್ಯಾನ್ ಮಾಡಿ ಅವ್ರಿಗೆ ಪೇ ಮಾಡಿದ್ರೆ ಅಲ್ಲಿ ನಿಮಗೆ 2% ಕಮಿಷನ್ ಬರುತ್ತೆ. ಮತ್ತು ಇದನ್ನು ಯಾವ ಥರ ನಾವು ಈ ಪಾಯಿಂಟ್ಸ್ನಲ್ಲಿ ಹೆಂಗೆ ತೊಗೊಳೋದು ಅಂತಂದರೆ ಇಲ್ಲಿ ಶಾಪ್ ಅಂತ ಇದೆಯಲ್ಲ, ಇಲ್ಲಿ ಒಂದು ಕ್ಲಿಕ್ ಮಾಡಿದ್ರೆ ಇಲ್ಲಿ ತುಂಬ ಥರದ ಗ್ಯಾಜೆಟ್ಸ್ಗಳು ಮತ್ತು ಮೆನ್ ವೇರು, ವುಮೆನ್ ವೇರು ಮತ್ತು ಫುಡ್ಡು, ಈ ಥರ ಎಲ್ಲ ಥರದ್ದು ನೋಡೋಕ್ಕೆ ಸಿಗುತ್ತೆ. ನಿಮಗೆ ಯಾವ್ದು ಬೇಕಾದರೂ ಇಷ್ಟ ಆಗುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ತೋರಿಸುತ್ತೆ. ಇದರಲ್ಲಿ ನಿಮಗೆ ಫುಲ್ಲು ಅಮೌಂಟು ತೊಗೊಳಕ್ಕೆ ಆಗೋದಿಲ್ಲ, ಬಟ್ ಅವ್ರಿಗೆ ಇಷ್ಟು ಅಮೌಂಟ್ ಅಂತ ಇಷ್ಟು ಕಾಯಿನ್ಸ್ ಅಂತ ಕೊಡ್ತಾರೆ. ನೀವೇನಾದರೂ ಈ ಪ್ರಾಡಕ್ಟ್ ತೊಗೊತಾ ಇದ್ದೀರ ಅಂತಂದರೆ ಎಷ್ಟು ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಅದ್ರದ್ದು ರೇಟ್ ಬಂದ್ಬಿಟ್ಟು MRP ರೇಟು ₹3,999 ಇದೆ. ಬಟ್ ಡಿಸ್ಕೌಂಟ್ ಬಂದ್ಬಿಟ್ಟು ₹3,116 ಇದೆ. ಬಟ್ ನೀವು ಪಾಪಪ್ ಕಾಯಿನ್ ಯೂಸ್ ಮಾಡೋದ್ರಿಂದ ₹97 ಕೂಡ ಬರುತ್ತೆ ಅದರಲ್ಲಿ. ನೆಕ್ಸ್ಟ್ ನೋಡ್ಬೋದು ಮೆನ್ಸ್ ವೇರ್ ಇದೆ, ಶರ್ಟ್ ಬೇಕಾದರೂ ತೊಗೋಬೋದು ಇದರಲ್ಲಿ. ಬಟ್ ಫುಲ್ ಕಾಯಿನ್ ತೊಗೊಂಡು ಶಾಪ್ ಮಾಡೋಕ್ಕಾಗಲ್ಲ.
ಅರ್ಧ ಅಮೌಂಟು ನಿಮ್ಮ ಪಾಪಪ್ ಕಾಯಿನ್ ತೊಗೊಳುತ್ತೆ ಮತ್ತು ಅರ್ಧ ನೀವು ಪೇ ಮಾಡಬೇಕಾಗತ್ತೆ. ನೋಡ್ಬೋದು ಇವಾಗ ಈ ಶರ್ಟು ನೋಡ್ಬೋದು ಚೆನ್ನಾಗಿದೆ. ಇದನ್ನೇನಾದರೂ ತೊಗೊತೀರಾ ಅಂತಂದರೆ 100 ಕಾಯಿನ್ವರೆಗೂ ನೀವು ಬೇಕಾದರೆ ಸಿಗುತ್ತೆ, ಪೇ ಮಾಡ್ಬೋದು. ಈ ಪಾಪಪ್ ಕಾಯಿನ್ ಏನಾದರೂ ಲಿಮಿಟ್ ಇದೆ ಅಂದರೆ ಯಾವುದು ಲಿಮಿಟ್ ಇದೆ. ಬೇಕಾದ್ರೆ ನಾನು ಇಲ್ಲೊಂದು ಚಾರ್ಟ್ ಕೊಟ್ಟಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಒನ್ ಪಾಪಪ್ ಕಾಯಿನ್ ಈಸ್ ಕೊಟ್ಟು 1 ರೂಪೀಸ್ ಅಂತ. ಮ್ಯಾಕ್ಸಿಮಮ್ ಪಾಯಿಂಟ್ಸು ಪರ್ ಟ್ರಾನ್ಸಾಕ್ಷನು 50 ರೂಪೀಸ್ 50 ಕಾಯಿನ್ಸ್ ಮಾತ್ರ ಬರುತ್ತೆ. ನೀವು ಎಷ್ಟೇ ಟ್ರಾನ್ಸಾಕ್ಷನ್ ಮಾಡಿ, 10,000 ಮಾಡಿ, 5,000 ಮಾಡಿ, ಬಟ್ ಕಾಯಿನ್ ಬರೋದು ಮಾತ್ರ ಫಸ್ಟ್ ಒಂದು ಟ್ರಾನ್ಸಾಕ್ಷನ್ಗೆ 50 ಮಾತ್ರ. ಮ್ಯಾಕ್ಸಿಮಮ್ ಪಾಯಿಂಟ್ಸ್ ಒಂದು ದಿನದಲ್ಲಿ ಎಷ್ಟು ತಗೋಬೇಕಂದ್ರೆ 100 ಪಾಯಿಂಟ್ಸ್ ಮಾತ್ರ ಬರುತ್ತೆ. ನೀವು ಅಂದರೆ 2 ಟೈಮು ಪೇ ಮಾಡಿದರೆ ಸಾಕು, 100 ಕಾಯಿನ್ಸ್ ಬರುತ್ತೆ. ಬೇಕಂತಾರೆ ಮತ್ತು ನಿಮ್ಮ ಫ್ರೆಂಡ್ಸಿಗೆ ಪದೇ ಪದೇ ದುಡ್ಡು ಕಳ್ಸೋದ್ರಿಂದನೂ ಬರೋದಿಲ್ಲ. ಒಂದು ದಿನಕ್ಕೆ 100 ಮಾತ್ರ ಪಾಯಿಂಟ್ಸ್ ಬರುತ್ತೆ. ಬೇಕಾದ್ರೆ 1 ಮಂತಿಗೆ ಮ್ಯಾಕ್ಸಿಮಮ್ ಎಷ್ಟು ಪಾಯಿಂಟ್ ಇಟ್ಟಿದ್ದಾರೆ ಅಂತ ನೀವು ನೋಡ್ಬೋದು. 2000 ಪಾಯಿಂಟ್ಸ್ ಮಾತ್ರ ಇಟ್ಟಿದ್ದಾರೆ. ಈ ಪಾಯಿಂಟ್ಸ್ನ ನೀವು ನಿಮ್ಮ UPI ಅಕೌಂಟ್ಗೆ ಟ್ರಾನ್ಸಾಕ್ಷನ್ ಮಾಡ್ಕೊಳ್ಳೋಕೆ ಬರೋಲ್ಲ. ಬಟ್ ಇದರಲ್ಲಿ ಒಂದು ಶಾಪ್ ಆ್ಯಪ್ ಇದೆ, ಅದರಲ್ಲಿ ಶಾಪಿಂಗ್ ಬೇಕಾದರೂ ಮಾಡ್ಕೋಬೋದು. ಅದರಲ್ಲಿ ಶಾಪಿಂಗ್ ಮಾಡೋದ್ರಿಂದ ಅರ್ಧ ಬಿಲ್ ನೀವು ಪೇ ಮಾಡಬೇಕು ಮತ್ತು ಅರ್ಧ ಈ ಪಾಯಿಂಟ್ಸ್ ಯೂಸ್ ಮಾಡಿದ್ರು ನೀವು ಬೇಕಾದರೆ ಈ ಪಾಯಿಂಟ್ನ ರೆಡಿ ಮಾಡ್ಕೋಬೋದು. ಓಕೆ, ನೋಡಿದ್ರಲ್ಲ ನೀವು ಈಗ ವೀಡಿಯೋನ ಯಾವ ಥರ ರಿಜಿಸ್ಟರ್ ಮಾಡಬೇಕು ಮತ್ತು ಇದರಲ್ಲಿ ಪಾಯಿಂಟ್ಸ್ ಹೆಂಗೆ ಬರುತ್ತೆ ಮತ್ತು ಅದನ್ನ ಹೆಂಗೆ ರೆಡಿ ಮಾಡ್ಕೊಳ್ಳೋದು, ಅದನ್ನು ಹೆಂಗೆ ನಾವು ಪರ್ಚೇಸ್ ಮಾಡೋದು, ಬೇರೆ ಯಾವುದಾದ್ರೂ ಏನಾದರೂ ಬೇಕಾದರೆ ನಾನು ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ಡೈರೆಕ್ಟ್ ಲಿಂಕ್ ಕೊಟ್ಟಿರ್ತೀನಿ. ಅಲ್ಲಿಂದ ನಿಮಗೆ ಜಾಯ್ನ್ ಆಗೋದ್ರಿಂದ ನಿಮಗೆ 50 ರೂಪೀಸ್ ಕಮಿಷನ್ ಬರುತ್ತೆ. ಇಲ್ಲಾಂದರೆ ಡೈರೆಕ್ಟಾಗಿ ನೀವು ಪ್ಲೇಸ್ಟೋರಲ್ಲಿ ಹೋಗಿ ಈ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡ್ರೆ ನಿಮ್ಗೆ ಯಾವುದೇ ಥರದ ಕಮಿಷನ್ ಬರೋಲ್ಲ. ನಾವು ಈಗ ನಾನು ಕೊಟ್ಟಿರೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ಲಿಂಕಿಂದ ನೀವೇನಾದರೂ ಇದು ಮಾಡಿಕೊಂಡ್ರೆ ಮಾತ್ರ ನಿಮಗೆ 50 ರೂಪೀಸ್ ಕ್ಯಾಶ್ ಬ್ಯಾಕ್ ಬರುತ್ತೆ ಮತ್ತು ಫಸ್ಟ್ ಟ್ರಾನ್ಸಾಕ್ಷನಿಗೆ 50 ರೂಪೀಸ್ ಬರುತ್ತೆ. ಟೋಟಲಾಗಿ ನಿಮಗೆ 100 ರೂಪೀಸ್ ಜಸ್ಟ್ ಈ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ಒಂದು ಫಸ್ಟ್ ಟ್ರಾನ್ಸಾಕ್ಷನ್ ಮಾಡೋದ್ರಿಂದನೇ ಬರುತ್ತೆ.